ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕನೆಕ್ಟಿಂಗ್ ದರ್ಶನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ IBPS ಅವರು ಪ್ರತಿ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಈ ಒಂದು ಎಕ್ಸಾಮ್ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಗಿದೆ. ಈ ಒಂದು ಎಕ್ಸಾಮ್ ಯಾವ ತಿಂಗಳಲ್ಲಿ ಯಾವ ಡೇಟಿನಲ್ಲಿ ಇರುತ್ತದೆ ಅಂತ ತಿಳಿಯೋಣ. IBPS ಎಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಇವರು ಟೆಂಟೇಟಿವ್ ಕ್ಯಾಲೆಂಡರನ್ನು ಬಿಟ್ಟಿದ್ದಾರೆ. RRB ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. RRB ಎಂದರೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್. ಈ ಒಂದು ರೀಜ್ನಲ್ ರೂರಲ್ ಬ್ಯಾಂಕ್ಸ್ ನಮ್ಮ ಒಂದು ಇಂಡಿಯಾದಲ್ಲಿ ಟೋಟಲ್ 43 RRB ಬ್ಯಾಂಕ್ ಇದ್ದಾವೆ. ಇದು ರೀಜ್ನಲ್ ರೂರಲ್ ಬ್ಯಾಂಕ್ ಅವರವರ ಸ್ಟೇಟ್ ವೈಸ್ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಬಟ್ ಎಲ್ಲರಿಗೂ ಒಂದೇ ಪೇಪರ್ ಇರ್ತದೆ. ಆಲ್ ಓವರ್ ಇಂಡಿಯಾ ಸೇಮ್ ಪೇಪರ್, ಬಟ್ ಸ್ಟೇಟ್ ವೈಸ್ ಕಟ್ ಆಫ್ ಇರುತ್ತದೆ. ಮೊದಲಿಗೆ ಈ ಒಂದು RRB ಆಫೀಸರ್ ಸ್ಕೇಲ್ 1, ಆಫೀಸರ್ ಸ್ಕೇಲ್ 2 ಆ್ಯಂಡ್ ಸ್ಕೇಲ್ 3, ಆಫೀಸ್ ಅಸಿಸ್ಟೆಂಟ್ಸ್, ಈ ಒಂದು 3 ಕ್ಯಾಟಗರಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಆಫೀಸರ್ ಸ್ಕೇಲ್ 1 ಅಂದರೆ PO ಪ್ರೊಫೆಷನಲ್ ಆಫೀಸರ್ ಅಂತ ಅದು ಕರೆಯಬಹುದು. ಆಫೀಸರ್ ಸ್ಕೇಲ್ 2 ಆ್ಯಂಡ್ ಸ್ಕೇಲ್ 3 ಇದು ಹೈಯರ್ ಆಫೀಸರ್ ಆಗಿರ್ತಾರೆ. ಆಫೀಸ್ ಅಸಿಸ್ಟೆಂಟ್ಸ್ ಅಂದರೆ ಕ್ಲರಿಕಲ್ ಅಂದೂ ಕೂಡ ಕರೀಬೋದು. ಈ ಒಂದು ಆಫೀಸರ್ ಸ್ಕೇಲ್ 1 ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ 27/7/2025, 2nd/8/2025, 3rd/8/2025 ಈ ಒಂದು 3 ದಿನಗಳ ಕಾಲ ಈ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಹಾಗೆ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಆದ ನಂತರ ಮೇನ್ಸ್ ಎಕ್ಸಾಮ್ ಇರುತ್ತದೆ. ಆ ಒಂದು ಮೇನ್ಸ್ ಎಕ್ಸಾಮ್ 13/9/2025. ಈ ಒಂದು ಟೆಂಟೇಟಿವ್ ಕ್ಯಾಲೆಂಡರ್ 90%, ಆಲ್ಮೋಸ್ಟ್ 99% ಸೇಮ್ ಡೇಟ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಇದರಲ್ಲಿ ಯಾವುದೇ ಪೋಸ್ಟ್ಪೋನ್ ಇರುವುದಿಲ್ಲ. ಈ ಒಂದು ಡೇಟ್ಸ್ 100% ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ಯಾಲೆಂಡರ್ ಬಿಟ್ಟಿರುವ ಪ್ರಕಾರ ಅದೇ ಎಕ್ಸಾಮ್ ಡೇಟ್ ಫಾಲೋ ಮಾಡಿದ್ದಾರೆ. ಆಫೀಸರ್ ಸ್ಕೇಲ್ 2 ಸ್ಕೇಲ್ 3 ಇದು ಪ್ರಿಲಿಮಿನರಿ ಎಕ್ಸಾಮ್ ಇರುವುದಿಲ್ಲ, ಡೈರೆಕ್ಟ್ ಮೇನ್ಸ್ ಎಕ್ಸಾಮ್ ಇರುತ್ತದೆ. ಸಿಂಗಲ್ ಎಕ್ಸಾಮ್ 13/9/2025 ಇರುತ್ತದೆ. ಆಫೀಸ್ ಅಸಿಸ್ಟೆಂಟ್ಸ್ ಇದು ಕ್ಲರಿಕಲ್ ಎಕ್ಸಾಮ್ 30/8/2025, 6/9/2025, 7/9/2025 ಈ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ಈ ಒಂದು ಆಫೀಸ್ ಅಸಿಸ್ಟೆಂಟ್ಸ್ ಮೇನ್ಸ್ ಎಕ್ಸಾಮ್ 9/11/2025 ಇರುತ್ತದೆ. ನೋಡಿ, ಈಗ ಆಫೀಸರ್ ಸ್ಕೇಲ್ 1 ಅಂದರೆ PO ಪ್ರೊಫೆಷನಲ್ ಆಫೀಸರ್ ಎಕ್ಸಾಮ್ 27/7/2025. ಈ ದಿನ 22nd ಮಾರ್ಚ್ 2025 ಅಂದರೆ ಮಾರ್ಚ್ ಇನ್ನು ಮುಗಿಯುತ್ತದೆ. ಏಪ್ರಿಲ್, ಮೇ, ಜೂನ್, ಜುಲೈ ಎಕ್ಸಾಕ್ಟ್ 4 months ಇದೆ ಪ್ರಿಲಿಮ್ಸ್ ಎಕ್ಸಾಮ್. ಆ್ಯಂಡ್ ಮೇನ್ಸ್ ಎಕ್ಸಾಮ್ ನೋಡ್ಕೊಂಡ್ರೆ ಆಗಸ್ಟ್ 5 months. ಈ ಒಂದು 5 ತಿಂಗಳ ಕಾಲ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಆದರೆ ಆರಾಮಾಗಿ ಇಟ್ಸ್ ಎನಫ್ ಫಾರ್ ಎಕ್ಸಾಮ್ ಪ್ರಿಪ್ರೇಷನ್ ಟೈಮ್ ಫಾರ್ ಆಫೀಸರ್ಸ್ ಸ್ಕೇಲ್ 1. ತುಂಬ ಒಳ್ಳೆಯ ಅವಕಾಶ ಇರುವುದರಿಂದ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸರ್ ಸ್ಕೇಲ್ 2 ಸ್ಕೇಲ್ 3 ಆಫೀಸರ್ ಅಸಿಸ್ಟೆಂಟ್ಸ್ ಇವೆಲ್ಲ ಎಕ್ಸಾಮ್ ನೋಟಿಫಿಕೇಷನ್ ತಪ್ಪದೇ ಬರುತ್ತದೆ. ಆಫೀಸರ್ ಸ್ಕೇಲ್ 1 ಕ್ವಾಲಿಫಿಕೇಷನ್ ಎನಿ ಡಿಗ್ರಿ, ಆಫೀಸರ್ ಸ್ಕೇಲ್ 2 ಸ್ಕೇಲ್ 3 ಡಿಪೆಂಡ್ಸ್, ಅಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡುತ್ತಾರೆ. ಇದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಎಕ್ಸಾಮ್ ಇರುತ್ತದೆ. ಆಫೀಸ್ ಅಸಿಸ್ಟೆಂಟ್ಸ್ ಇದು ಕ್ವಾಲಿಫಿಕೇಷನ್ ಎನಿ ಡಿಗ್ರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಫೀಸರ್ ಸ್ಕೇಲ್ 1 ಸ್ಕೇಲ್ 2 ಸ್ಕೇಲ್ 3 ಆಫೀಸ್ ಅಸಿಸ್ಟೆಂಟ್ ಎಷ್ಟು ಸ್ಯಾಲರಿ ಅಂದರೆ ಇಯರ್ಲಿ ಪ್ಯಾಕೇಜ್ ಎಷ್ಟು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಪಾಗಿ ಹೇಳ್ತೀನಿ. ಈ ಒಂದು ಎಕ್ಸಾಮ್ ಕೇವಲ ಇನ್ನು 4 ತಿಂಗಳು 5 ತಿಂಗಳು ಮಾತ್ರ ಕಾಲಾವಕಾಶ ಇರುವುದರಿಂದ ತಪ್ಪದೇ ಪ್ರಿಪೇರ್ ಆಗಿರಿ. ಹಾಗೆ ಈ ಒಂದು ರೂರಲ್ ಬ್ಯಾಂಕ್ ಹಳ್ಳಿ ಕಡೆ ಜೀವನ ತುಂಬ ಚೆನ್ನಾಗಿರೋ ಜೀವನ. ಎಲ್ಲ ಎಕ್ಸಾಮ್ ಕಂಪೇರ್ ಮಾಡಿದ್ರೆ
RRB PO ಅಂದರೆ ಆಫೀಸರ್ ಸ್ಕೇಲ್ 1 ಅಷ್ಟು ಬೆಸ್ಟ್ ಜಾಬ್ ಯಾವುದಿಲ್ಲ ಅಂತ ನೀವು ಬೇಕಾದ್ರೆ ಸರ್ವೆ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಲೆಕ್ಟ್ ಆಗಿರೆ ಕೇಳ್ರಿ. ನಾನು ಕಂಪ್ಯಾರಿಸನ್ ಅಷ್ಟೇ ಹೇಳ್ತಾ ಇರೋದು. ಎಲ್ಲ ಎಕ್ಸಾಮ್ ಎಲ್ಲ ಬ್ಯಾಂಕು ಒಳ್ಳೆಯದೇ, ಬಟ್ ಇದು ಸ್ವಲ್ಪ ಹಳ್ಳಿ ಕಡೆ ಇರುವುದರಿಂದ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಹಾಗೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅವರು ಈ ಒಂದು ಎಕ್ಸಾಮ್ನು ಟೆಂಟೇಟಿವ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಟೋಟಲ್ 12, ಅದರಲ್ಲಿ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಕ್ಸಾಮ್ ಒಟ್ಟಿಗೆ ಎಕ್ಸಾಮ್ ಮಾಡುತ್ತಾರೆ. ಆ ಒಂದು 11 ಬ್ಯಾಂಕ್ಸ್ ಯಾವ್ಯಾವೆಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಸೇರಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾದಾಗ ಪ್ರಿಫರೆನ್ಸ್ ಕೇಳ್ತಾರೆ. ನಿಮಗೆ ಯಾವ ಬ್ಯಾಂಕ್ ಫಸ್ಟ್ ಪ್ರಿಫರೆನ್ಸ್ ಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಬೇಕು, ಆ್ಯಂಡ್ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಮೆರಿಟ್ ಮೇಲೆ ಸೆಲೆಕ್ಷನ್ ನಡೆಯುತ್ತದೆ. ಈಗ IBPS PO ಪ್ರೊಫೆಷ್ನರಿ ಆಫೀಸರ್ಸ್ ಆರ್ ಮ್ಯಾನೇಜ್ಮೆಂಟ್ ಟ್ರೈನಿ, ಈ ಒಂದು ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ 4/10/2025, 5/10/2025, 11/10/2025 ಇರುತ್ತದೆ. ಮೇನ್ಸ್ ಎಕ್ಸಾಮ್ 29/11/2025. ಹಾಗೆ ಸ್ಪೆಷಲಿಸ್ಟ್ ಆಫೀಸರ್ SO ಅಂತಲೂ ಕರೀಬೋದು. ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ 22/11/2025, 23/11/2025. ಮೇನ್ಸ್ ಎಕ್ಸಾಮ್ 4/1/2026 ಇರುತ್ತದೆ. ಹಾಗೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಅಂದರೆ ಕ್ಲರಿಕಲ್ ಅಂದೂ ಕರಿಬೋದು. 6/12/2025, 7/12/2025, 13/12/2025, 14/12/2025 ಈ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತದೆ. ಮೇನ್ಸ್ ಎಕ್ಸಾಮ್ 1st, 2nd January, 1st February 2026 ಮೇನ್ಸ್ ಎಕ್ಸಾಮ್ ಇರುತ್ತದೆ. ನಿಮಗೊಂದು ಗುಡ್ ನ್ಯೂಸ್ ಎಂದರೆ ಈ ಒಂದು RRB ಒಂದು ಎಕ್ಸಾಮ್, ಎಲ್ಲ ಎಕ್ಸಾಮ್ ಒಂದು ರಿಸಲ್ಟ್ ಎವ್ರಿ ಇಯರ್ January 1st ಬರುತ್ತದೆ. ಯಾರ್ಯಾರು ಈಗ ಈ ಒಂದು ವರ್ಷ 2024-25 ಫೈನಾನ್ಷಿಯಲ್ ಇಯರ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಯಾರ್ಯಾರು ಪ್ರಿಲಿಮಿನರಿ ಎಕ್ಸಾಮ್, ಮೇನ್ಸ್ ಎಕ್ಸಾಮ್, ಇಂಟರ್ವ್ಯೂ ಎಲ್ಲ ಕ್ವಾಲಿಫೈ ಆಗಿದ್ದಾರೆ, ಅವರೊಂದು ಫೈನಲ್ ರಿಸಲ್ಟ್ ಈ ಒಂದು ಈಗಾಗಲೇ January 1st ಬಂದಿದೆ. ನೆಕ್ಸ್ಟ್ January 1st ಈ ಒಂದು ನೋಟಿಫಿಕೇಷನ್ ರಿಸಲ್ಟ್ ಬರುತ್ತದೆ. ಹಾಗೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಆದರೂ ನೀವು RRB ಎಕ್ಸಾಮ್ ಪ್ರಿಪೇರ್ ಆದರೆ ಅದೇ ಒಂದು ಕಂಟಿನ್ಯೂಷನಲ್ಲಿ ಈ ಒಂದು IBPS ಸೆಕ್ಟರ್ ಬ್ಯಾಂಕ್ಸ್ ತುಂಬ ಈಸಿ ಆಗುತ್ತದೆ. ಎರಡೂ ಎಕ್ಸಾಮ್ ಸೇಮ್ ಸಿಲೆಬಸ್, ಸೇಮ್ ಸ್ಟ್ರಾಟಜಿ, ಬಟ್ ಡಿಫ್ರೆಂಟ್ ಡೇಟ್ ಇರುತ್ತದೆ ಎಕ್ಸಾಮ್ಸ್, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್. ಆ ಒಂದು ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ಒಂದು ಎಕ್ಸಾಮ್ ಪ್ರೋಸೆಸ್, ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ಥರ ಇರುತ್ತದೆ ಅಂದರೆ ಆನ್ಲೈನ್ ಮೋಡ್ ಓನ್ಲಿ ಇರುತ್ತೆ. ಪ್ರತಿಯೊಂದು ನೀವು ಅಪ್ಲಿಕೇಶನ್ ಹಾಕುವುದು, ಎಕ್ಸಾಮ್ ಬರೆಯುವುದು ಎಲ್ಲ ಪ್ರತಿಯೊಂದು ಆನ್ಲೈನ್ ಮೋಡಲ್ಲಿರುತ್ತದೆ. ಹಾಗೆ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಅಪ್ಲೋಡ್ ಮಾಡುವುದಕ್ಕೆ ನಿಮ್ಮ ಒಂದು ಫೋಟೋಗ್ರಾಫ್, ಸಿಗ್ನೇಚರ್, ಥಂಬ್ ಇಂಪ್ರೆಷನ್ ಆ್ಯಂಡ್ ದೆನ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ನೋಟಿಫಿಕೇಷನ್ ಬಂದಾಗ ಅಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನು ಬರೆದು ನೀವು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಒಂದು ಫೋಟೋಗ್ರಾಫ್ ಸೈಜು ಮೆನ್ಷನ್ ಮಾಡಿದ್ದಾರೆ. 20-50 KB, ಸಿಗ್ನೇಚರ್ 10-20 KB, ಥಂಬ್ ಇಂಪ್ರೆಷನ್ 20-50 KB ಆ್ಯಂಡ್ ದೆನ್ ಡಿಕ್ಲರೇಷನ್ 50-100 KB ಇರಬೇಕಾಗ್ತದೆ. ಆ್ಯಂಡ್ ನೀವು ಅಪ್ಲೈ ಮಾಡುವಾಗ ನಿಮಗೆ ಒಂದು ಲೈವ್ ಫೋಟೋಗ್ರಾಫ್ ಕೇಳುತ್ತದೆ. ಸ್ವತಃ ನೀವೇ ಅಪ್ಲೈ ಮಾಡಬೇಕು. ಅಥವಾ ಬೇರೆಯವರು ಅಪ್ಲೈ ಮಾಡಿದ್ರೂ ಕೂಡ ನೀವು ಅಲ್ಲಿ ಪಕ್ಕದಲ್ಲಿ ಕೂತುಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಅಪ್ಲೈ ಮಾಡಿ. ನಿಮ್ಮ ಹೆಸರು,
ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್. ಈ 4 ತುಂಬ ಇಂಪಾರ್ಟೆಂಟು. ಹಾಗೆ ನೀವು ಈಗ ಅಪ್ಲೋಡ್ ಮಾಡಬೇಕಾದಾಗ ನಿಮ್ಮ ಫೋಟೋ ಸಿಗ್ನೇಚರ್ ಯಾವ ಫೋಟೋ ಅಪ್ಲೋಡ್ ಮಾಡಿರ್ತೀರ ಅದೇ ಫೋಟೋ ನೀವು ಫೈನಲ್ ರಿಸಲ್ಟ್ ಬರುವವರೆಗೂ, ಜಾಯ್ನಿಂಗ್ ಲೆಟರ್ ಬರೋವರೆಗೂ ಅದೇ ಫೋಟೋವನ್ನು ನೀವು ಫಾಲೋ ಅಪ್ ಮಾಡಿರಿ. ಅದೇ ಸೇಮ್ ಸಿಗ್ನೇಚರ್ ಫಾಲೋ ಮಾಡಿರಿ, ಇಲ್ಲಾಂದ್ರೆ ತುಂಬ ತೊಂದರೆ ಆಗುತ್ತದೆ. ಹಾಗೆ ಈಗಲೇ ನಿಮ್ಮ SSLC ಎಕ್ಸಾಮ್ ಬೋರ್ಡಲ್ಲಿ ಎಕ್ಸಾಮ್ ಮಾರ್ಕ್ಸ್ ಕಾರ್ಡಿನಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಏನಿದೆಯೋ ಸೇಮ್ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಪ್ರತಿಯೊಂದು ಸೇಮ್ ಇರಬೇಕು. ಮಸ್ಟ್ ಆ್ಯಂಡ್ ಶುಡ್. ಇದರ ತುಂಬ ಜನ ಕ್ಯಾಂಡಿಡೇಟ್ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗಿರೋ ತುಂಬ ಜನ ಇರ್ತಾರೆ. ಆದ್ದರಿಂದ ಈಗ ಕಾಲಾವಕಾಶ ತುಂಬ ಇರುವುದರಿಂದ ಈಗಲೇ ನಿಮ್ಮ ಮಾಡಿಫಿಕೇಷನ್ ಏನಾದರೂ ಇದ್ದರೆ ಚೇಂಜ್ ಮಾಡಿಸ್ಕೊಳ್ರಿ. ಹಾಗೆ ನಿಮ್ಮ ಲೈಕ್ ಕ್ಯಾಟಗರಿ ಇದ್ದರೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಕ್ಯಾಟಗರಿ ವೈಸ್ ಎಷ್ಟು ಕಟ್ ಆಫ್ ಇರುತ್ತದೆ, ಕ್ಯಾಟಗರಿ ಯೂಸ್ ಆಗುತ್ತಾ ಆಗಲ್ವೋ. ಮತ್ತು ನಿಮಗೆ ಕೆಲವರು ಈಗಾಗಲೇ ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಈಗ ತಾನೇ ಡಿಗ್ರಿ ಮುಗಿದಿದೆ, ನಾವು ರೀಸೆಂಟಾಗಿ ಡಿಗ್ರಿ ಮುಗಿದಿದೆ, ನಾವು ಕ್ವಾಲಿಫೈ ಆಗಲ್ಲ, ಇಲ್ಲಾಂದರೆ ಕೆಲಸ ಮಾಡ್ತಾ ಪ್ರಿಪೇರ್ ಆಗ್ಬೋದಾ, ಈ ಎಲ್ಲ ಒಂದು ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಎವ್ರಿ ಡೇ ಏನೇನು ಮಾಡಬೇಕು, ಯಾವ ಯೂಟ್ಯೂಬ್ ಚಾನಲ್ ಬೆಸ್ಟ್, ನೀವು ಬೇಕಾದ್ರೆ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸು ಸಜೆಷನ್ ಕೊಡ್ತೀನಿ. ಇಲ್ಲ ನಮಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ, ನಮ್ಗೆ ಫ್ರೀ ಕಂಟೆಂಟ್ ಬೇಕು ಅಂದರೆ ಫ್ರೀಯಾಗೂ ತುಂಬ ಸೋರ್ಸಸ್ ತುಂಬ ಇದ್ದಾವೆ. ಫ್ರೀಯಾಗಿ ಪ್ರಿಪೇರ್ ಆಗುವಾಗ ಯೂಟ್ಯೂಬು ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಅವೆಲ್ಲ ಫ್ರೀಯಾಗಿ ಅವೈಲಬಲ್ ಇದ್ದಾವೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಈ ಒಂದು IBPS ಇವರು ಎಕ್ಸಾಮ್ ಪ್ರತಿ ವರ್ಷವೂ ಏಪ್ರಿಲ್ 1 ರಿಸಲ್ಟ್ ಬರುತ್ತದೆ. ಈಗ ಈ ಒಂದು 2024-25ನೇ ಸಾಲಿನ ಯಾರು ಈ ಪ್ರಿಲಿಮ್ಸ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್, ಇಂಟರ್ವ್ಯೂ ಕ್ವಾಲಿಫೈ ಆಗಿದ್ದಾರೋ ಅವರೆಲ್ಲ ಒಂದು ರಿಸಲ್ಟ್ ಇನ್ನು ಕೆಲವೇ ದಿನಗಳ ಕಾಲ ಈ ಏಪ್ರಿಲ್ 1 ರಿಸಲ್ಟ್ ಬರುತ್ತದೆ. ಏಪ್ರಿಲ್ 1 ಪ್ರತಿ ವರ್ಷ ಒಂದು ಯುಗಾದಿ ಹಬ್ಬದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವರ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಮತ್ತು ಏಪ್ರಿಲ್ 1 ಫೂಲ್ ಮಾಡುವ ಹಾಗೆ ಇರುತ್ತದೆ. ಒಂದು ಹೊಸ ಜೀವನ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಏಪ್ರಿಲ್ 1. ಪ್ರತಿಯೊಂದು ಬ್ಯಾಂಕರು ಜನವರಿ 1 ಆ್ಯಂಡ್ ದೆನ್ ಏಪ್ರಿಲ್ 1 ಒಂದು ಬ್ಯಾಂಕ್ ಎಕ್ಸ್ಪೀರಿಯೆನ್ಸ್ಗೆ ತುಂಬ ಒಂದು ಒಳ್ಳೆಯ ದಿನ. ಯಾಕೆಂದರೆ ಅದು ಒಳ್ಳೆಯ ರಿಸಲ್ಟ್ ದಿನ. ಎಷ್ಟೋ ಲಕ್ಷಗಳ ಜನ ಬರೆದು ಒಂದು ರಿಸಲ್ಟ್ ಕಾಯ್ತಾ ಇರ್ತಾರೆ ಈ ಒಂದು ಜನವರಿ 1 ಆ್ಯಂಡ್ ಏಪ್ರಿಲ್ 1ಗೆ. ಮತ್ತು ಈ ಒಂದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮೇಯ್ನ್ ಮುಖ್ಯವಾಗಿರುವುದು ಕನ್ಸಿಸ್ಟೆನ್ಸಿ, ಸ್ಪೀಡ್ ಆ್ಯಂಡ್ ಆ್ಯಕ್ಯುರೇಸಿ. ಇಲ್ಲಿ ಒಂದು ನಾವು ಇಂಟಲ್ಲಿ ಇದ್ದೀವೋ ಇಲ್ವೋ ಅವೆಲ್ಲ ಮ್ಯಾಟರ್ ಆಗುವುದಿಲ್ಲ. ನಾವು ಯಾವ ರೀತಿ ವರ್ಕ್ ಮಾಡುತ್ತೇವೆ ಎಂದು ಮುಖ್ಯ. ಎಷ್ಟೋ ಜನ ಸ್ನೇಹಿತರು ಕೆಲವರು ಕ್ವಾಂಟ್ ಸ್ಪೀಡ್ ಇರ್ತಾರೆ, ಕೆಲವರು ಇಂಗ್ಲೀಷ್ ಸ್ಪೀಡ್ ಇರ್ತಾರೆ, ಕೆಲವರು ಎಲ್ಲಾದರೂ ಆವ್ರೇಜ್ ಇರ್ತಾರೆ, ಕೆಲವರು ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಥರ ಇರ್ತಾರೆ, ಕೆಲವರು ಯಾವ ರೀತಿ ಜಾಬ್ ತಗೊಂಡ್ರು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದರ ಒಂದು ಸ್ಟೋರಿ ನಮಗೆ ತಿಳಿಸಿಕೊಡುತ್ತೇನೆ. ನಮ್ಮ ಎಷ್ಟೋ ಜನ ಸ್ನೇಹಿತರು ಈಗಾಗಲೇ ಜಾಬ್ ತಗೊಂಡು ಅವ್ರ ಲೈಫ್ ತುಂಬ ಖುಷಿಯಾಗಿ ಲೀಡ್ ಮಾಡ್ತಿದ್ದಾರೆ. ಆ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲಿ ಎಂದು ನನ್ನ ಒಂದು ಅಭಿಪ್ರಾಯ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಎಕ್ಸಾಮ್ ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಟೈಮಿಂಗ್ಸ್ ಏನು, ಪ್ರತಿಯೊಂದನ್ನು ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಎಕ್ಸ್ಪೀರಿಯೆನ್ಸ್ ಇರೋರಿಗೆ, ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋರಿಗೆ ಪ್ರತಿಯೊಂದು ಎಕ್ಸಾಮ್ ಬರೆಯುವ ಅವಕಾಶ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ನೋಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ.
ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾನು ಇಂಪ್ರೂವೈಸ್ ಮಾಡಿಕೊಳ್ಳುತ್ತೇನೆ. ಥ್ಯಾಂಕ್ಸ್, ಧನ್ಯವಾದಗಳು.